ಡೆವಿಲ್ ಒಟ್ಟಿಗೆ ಬರಬೇಕಾಗಿತ್ತು, ಬಟ್ ಯಾಕೆ ಡಿಲೇ ಆಯಿತು ಅನ್ನುವಂಥದ್ದು ಮಾತು ಹೇಳ್ತೀನಿ ಸರ್, ದಯವಿಟ್ಟು ಇದೊಂದು ಮಾತು ನೀವು ಯಾವಾಗಲೂ ಹೇಳ್ತಾರಲ್ಲ, ನಮ್ಮ ಬಾಸ್ ಹೆಸರಿಂದ ಅವ್ರಿಗೆ ಒಳ್ಳೇದಾಗಲಿ ಸರ್. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಫ್ಯಾನ್ ಆಗಿದ್ದೆ. ಬಟ್ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿ ಹೆಂಗೆ ಮಾಡಿಬಿಟ್ರು ಅಂದರೆ, ನನ್ನಂಥ ಒಬ್ಬ ಒಳ್ಳೆಯ ಇಷ್ಟಪಡೋನ್ನ ಕೂಡ ವಿರೋಧಿ ಅಂತಲೇ ಬಿಂಬಿಸ್ಬಿಟ್ರು. ಈಗ ನಾನು ಏನು ಮಾಡೋಕ್ಕಾಗತ್ತೆ ಸರ್? ಈಗ ನಾನು ಏನು ಮಾಡಿದ್ರು ಅವರು ಒಪ್ಪಲ್ಲ. ಈಗ ನಾನು ಸತ್ಯ ಹೇಳಿದ್ರು ಒಪ್ಪಲ್ಲ. ಒಳ್ಳೇದಾಗಲಿ ಸರ್ ಅವ್ರಿಗೆ. ಈಗ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನನ್ನ ಸಿನಿಮಾ ವಾಯ್ಸ್ ಓವರ್ ಕೊಡೋದು ಕೂಡ ಆಗೋಗಿತ್ತು. ಅವ್ರಿಗೆ ಸ್ಕ್ರಿಪ್ಟ್ ಕೂಡ ತರಿಸ್ಕೊಂಡು ಮಾತುಕತೆ ಎಲ್ಲಾಗಿ ಎಲ್ಲವೂ ಚೆನ್ನಾಗಿತ್ತು. ನಾನು ಹೇಳಿದ್ದು ಇಂಟೆನ್ಷನ್ನೇ ಬೇರೆ. ನಮ್ಮ ಮನೆ ಹತ್ರ ಕೂಗ್ತಾ ಇದ್ದಾರೆ ಅಂತ ಹೇಳಿದೆ. ಆ 2 ವರ್ಷದಿಂದ ದ್ವೇಷ ಸಾಧಿಸ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಸರ್? ಈಗ ನನ್ನ ಮನೆ ಹತ್ರ ಬಂದು ಕೂಗ್ತಾಯಿದ್ರು. ಯಾಕೆಂದ್ರೆ ಆ ದಿನ ಸ್ಟೇಷನ್లో ಇದ್ದಾಗ ಹಂಗಂದಾಗ ನನ್ನ ಮನೆ ಮುಂದೆ ಇಲ್ಲೆಲ್ಲ ರಾತ್ರಿ ಹೊತ್ತೆಲ್ಲ ಕೂಗ್ತಾರೆ. ಸೆಕ್ಷನ್ 144 ಐತೆ, ಒಂದು ಕಾನ್ಸ್ಟೇಬಲ್ ಕೆಲಸ ಕೊಡ್ರು ಅಂತ ಹೇಳಿದ್ದೆ. ಅದು ಹೇಳಿದ್ದು ಅಲ್ಲಿ ನಿಂತ್ಕೊಂಡು ಕೂಗೊಂಡು ರಾತ್ರಿ ಗಲಾಟೆ ಮಾಡೋರಿಗೆ 1.5 ವರ್ಷದಿಂದ ದ್ವೇಷ ಸಾಧಿಸ್ತಾರೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಒಂದು. ಎರಡನೇದು, ಈಗಲೂ ನಂಗೆ ಅವ್ರ ಬಗ್ಗೆ ಏನು ಬೇಸರ ಇಲ್ಲ. ನನಗೆ ಏನೋ ಟು ಬಿ ಫ್ರ್ಯಾಂಕ್ ನೋಡಿ ಸರ್, ನನ್ನ ಲೈಫಲ್ಲಿ ಒಂದು ಗಲಾಟೆ ಯಾರಿಗೂ ನಾನು ಮಾಡಿಲ್ಲ, ಯಾರಿಗೂ ಕೈ ಎತ್ತು ಹೊಡೆದ್ರೆಲ್ಲ ಮಾಡಿಲ್ಲ. ನನ್ನ ಮಾತಲ್ಲಿ ನಿಮಗೆ ಸ್ವಲ್ಪ ವಿರೋಧ ಅನಿಸಿರ್ಬೋದು, ನಾನು ಯಾರ ಮೇಲೆ ಹಂಗೆ ಮಾಡೋಕ್ಕೆ ಹೋಗಿಲ್ಲ ಅಂತ. ನನ್ನ ಮೇಲೆ ಯಾವಾಗ ಮಾರಣಾಂತಿಕವಾಗಿ ಒಂದು ಆ ವಿಚಾರ ನಡೀತೋ, ಗಲಾಟೆಗಳು, ನನ್ನ ಲೈಫಲ್ಲಿ ಇದು ಯಾವುದೋ ನಂಗೆ ಹೊಸ್ತು ಸರ್ ಇವೆಲ್ಲ. ನಮ್ಮಲ್ಲಿ ಏನಂದ್ರೆ ಗೊತ್ತಾ, ಸಾಕು ಬಂದ್ಬಿಡಪ್ಪ, ಇರೋದನ್ನು ಮುಗಿಸ್ಬಿಡ್ತೀನಿ, ನಿಮ್ಮ ಕೈ ಮುಗಿತೀನಿ ಅಂತ ಬೇಡ್ಕೊಂಡು ನಾನು ಬಂದಿರೋದು. ನಂಗೆ ಸಾಕು ಸರ್. ಈಗಲೂ ನನಗೇನು ಅವ್ರ ಮೇಲೇನು ಬೇಜಾರಿಲ್ಲ ಸರ್. ನಿಜವಾಗ್ಲೂ ಪಾಪ ಅವ್ರು ಹೊರಗಡೆ ಬರಲಿ, ಅವ್ರಿಗೆ ಒಳ್ಳೇದಾಗಲಿ. ಆದರೆ ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ, ನನ್ನ ಮುಂದೆ ಕೂಗ್ತಾ ಇರ್ತಾರೆ. ಈಗ ನಾನು ಅಂದೆ ಅದಕ್ಕೆ, ಸರಿ ನಿಮ್ಗೆ ಕೂಗೋದ್ರಿಂದ ಏನು ಸಮಾಧಾನ ಸಿಗುತ್ತೆ? ಅಟ್ಲೀಸ್ಟ್ ಆಯಿತು, ಒಂದು 5 ನಿಮಿಷ ಕೂಗ್ಬಿಡ್ಲಿ, ಆಯ್ತು ಹೋಗ್ರು. ನಾನೊಂದು 100 ಸಲ ಹೇಳಿದ್ದೀನಿ, ಹೋದ ಕಡೆಗೆಲ್ಲ ಕೂಗ್ತೀನಿ. ನನ್ನನ್ನು ಅವ್ರ ವಿರೋಧಿ ಅಂತಲೇ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಇನ್ನೇನು ಮಾಡಲಿ? ಅವ್ರಿಗೂ ಒಳ್ಳೇದಾಗಲಿ ಸರ್, ಇಷ್ಟೇ ಹೇಳಕ್ಕೆ ಸಾಧ್ಯ. ಅಭಿಮಾನಿಗಳು ಬಿಟ್ಬಿಡಿ, ಯಾಕಂದರೆ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ನೀವು ಸದಾ ಕಾಲ ದರ್ಶನ್ ಅವ್ರನ್ನ ಇಷ್ಟಪಡ್ತಾನೆ ಇದ್ದೀರಾ. ಈಗಲೂ ಕೂಡ ಅವರು ಅಲ್ಲ ಒಂದು ನಿಮಿಷ, ನಾನು ಕ್ವಶನ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ನೀವು ಮೊದಲಿಂದನೂ ಕೂಡ ದರ್ಶನ್ ಅವ್ರನ್ನ ಇಷ್ಟಪಡ್ತಾನೆ ಇದ್ದೀರಾ. ನಿಮ್ಮ ಸಿನಿಮಾವು ಕೂಡ ಅವರು ಟ್ರೈಲ್ ಲಾಂಚ್ಗೆ ಬಂದಿದ್ದರು ಕೂಡ. ಸೊ ಈಗ ಅವ್ರು ರಿಲೀಸ್ ಆಗ್ತಾರೆ ಅನ್ನುವಂತಹ ಒಂದು ಟಾಕು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಆ್ಯಸ್ ಎ ಅಭಿಮಾನಿಯಾಗಿ ಅಥವಾ ಅವರನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ ಎಷ್ಟು ಖುಷಿ ಆಗ್ತದೆ? ಕಲಾವಿದನಾಗಿ ಏನು ಹೇಳ್ತೀನಿ ಗೊತ್ತಾ ಸರ್, ಇದೆಲ್ಲ ನಿಜವಾಗ್ಲೂ ಇವ್ರು ಏನು ಹೇಳ್ತಾ ಇದ್ದಾರೆ, ಅದ್ಯಾವುದು ಈ ಕೋರ್ಟ್ ಮಾನದಂಡದಲ್ಲಿ ಬರಲ್ಲ ಸರ್. ಆ್ಯಕ್ಚುಲಿ ಇನ್ನೊಂದು 3 ಮಂತ್ಸ್ ತನಕ ಒಂಚೂರು ಕೆಲಸಗಳಿದೆ. ಒಂದಷ್ಟು ಸಾಕ್ಷಿ ವಿಚಾರ ಸತ್ಯ ಹೇಳಿ, ಏನಿದೆ ಅದನ್ನು ಅವ್ರಿಗೆ ಹೇಳಿ. ನೋಡಿ ಸರ್, ನಾನೊಂದು ಪ್ರಾಮಾಣಿಕವಾಗಿ ಹೇಳ, ಇವತ್ತು 2 ವಿಚಾರ ದರ್ಶನ್ ಅವ್ರದ್ದು ಹೇಳ್ತೀನಿ. ಇದು ನೀವು ಹೆಂಗೆ ತೊಗೋತಿರೋ ಗೊತ್ತಿಲ್ಲ, ಇದು ನಿಮ್ಮ ವಿಚಾರ. ಇನ್ನೊಂದು 2-3 ಮಂತ್ಸ್ ತನಕ ಬೇಕು ಸರ್. ಒಂದಷ್ಟು ವಿಚಾರಣೆಗಳು, ಅರ್ಜಿ ಇದಿರ್ತಾರಲ್ಲ, ಹಾಸ್ಟೆಲ್ ವಿಟ್ನೆಸ್ಸು ಏನಿರುತ್ತೆ ಎಲ್ಲವನ್ನೂ ನೋಡ್ತಾರೆ. ಕೆಲವರು ಏನು ನಡೆದಿರುತ್ತೆ ಎಲ್ಲ ಆದಾಗ ಒಂದು ಹಂತದ ವಿಚಾರಣೆ ಆದಮೇಲೆ ಎಸ್ ಇವರು ಬೇಲ್ಗೆ ಅರ್ಹ ಅಂತ ಪ್ರಾಮಾಣಿಕವಾಗಿ ಬಂದು, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಹೇಳೋದಕ್ಕೋಸ್ಕರ ಏನೇನೋ ಹೇಳ್ತಾರೆ. ಜನಕ್ಕೆ ಏನಾಗುತ್ತೆ, ತಪ್ಪು ಸಂದೇಶಗಳು ಹೋಗುತ್ತೆ. ಪ್ರಾಮಾಣಿಕವಾಗಿ ಅವ್ರು ಬರಲಿ. ಒಂದು. ಎರಡನೇದು ಸರ್, ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಜವಾಗ್ಲೂ ಸರ್, ನಾನೊಂದು ಮಾತು ಹೇಳಲ್ಲ, ಈ ಮಾತು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಪ್ರಕಾಶ್ ಅವರು ಮಿಲನ ಡೈರೆಕ್ಟ್ರು, ನಾನು ಅವ್ರಿಗೆ ಎಂಥ ದೊಡ್ಡ ಫ್ಯಾನ್ ಗೊತ್ತಾ. ನನ್ನ ಸಿನಿಮಾ ನಟಭಯಂಕರ್ ನೋಡ್ಬೇಕಾದ್ರೆ ಬಂದು ನಾನು ಅವ್ರಿಗೆ ಒಂದೇ ಮಾತು, ನನ್ನ ಆಪ್ತರಿಗೊಂದು ಅವ್ರು ಆಪ್ತರೆಲ್ಲ ಫೋನ್ ಮಾಡಿದಾಗ ನಾನೊಂದು ಮಾತು ಹೇಳಿದೆ ಅವ್ರಿಗೆ. ಒಂದು ಮಾತು ಹೇಳಿದೆ, ದಯವಿಟ್ಟು ನಾನು ಈ ಮಾತು ಹೇಳಿದ್ರೆ ಕಷ್ಟ ಆಗುತ್ತಪ್ಪ ಕ್ಯಾಮ್ರಾ ಮುಂದೆ ಡೆವಿಲ್ ಸಿನಿಮಾ ಬಗ್ಗೆ, ನೀವಾದರೂ ಹೇಳ್ಬಿಡ್ರಪ್ಪ ಅಂಥೇಳಿ ಅವ್ರ ಆಪ್ತರಿಗೊಬ್ಬರು ಫೋನ್ ಮಾಡಿದ್ರು. ಅವ್ರಿಗೆ ಹೇಳಿದೆ. ಯಾರು ಅಂದರೆ ಕನ್ನಡದ ಪ್ರತಿಷ್ಠಿತ ನಿರ್ದೇಶಕ, ನಿಮಗೂ ಗೊತ್ತಿರೋರು. ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಒಂದು ಮಾತು ಹೇಳಿದೆ. ನಾನು ಹೇಳಿದ್ರೆ ಈಗ ಪ್ರಕಾಶ್ ಅವ್ರಿಗೆ ಅಥವಾ ಡೆವಿಲ್ ಟೀಮ್ಗೆ ಹೇಳಿದ್ರೆ ಕಷ್ಟ ಆಗುತ್ತೆ, ಈ ಮಾತನ್ನು ಕ್ಯಾಮ್ರಾ ಮುಂದೆ ಹೇಳಕ್ಕೆ ಹೇಳಿ, ಒಳ್ಳೆ ವಿಚಾರನ ಜನಕ್ಕೆ ತಲುಪಲಿ ಅಂದೆ. ಯಾವ ವಿಚಾರ ಪ್ರಥಮ ಅಂದರು, ಈ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಇದಾರಲ್ಲ, ಅವ್ರು ಯಾರ ಮಗ ಗೊತ್ತಾ? ಜೈರಾಮ್ ಅವ್ರ ಮಗ. ಜೈರಾಮ್ ಯಾರು ಗೊತ್ತಾ? ನಮ್ಮ ಶಂಕರ್ ನಾಗ್ ಅಂದರೆ ಎಮೋಷನ್ಸ್. ನಿಮ್ಮ ಶಂಕರ್ ನಾಗ್ ಅಂದಕ್ಕೆ ಏನು ನೆನಪುತ್ತೆ? CBI ಶಂಕರ್, ಸಾಂಗ್ಲಿಯಾನ, ಆಟೋ ರಾಜ. ಆಟೋ ಅವರೆಲ್ಲ ಕೂತ್ಕೊಂಡು ಸ್ಮರಿಸಲ್ಲ. ಅವ್ರು ಒಂದು ಕ್ಯಾಮ್ರಾ ಮುಂದೆ ಬಂದು, ನಾನು ಆಟೋ ರಾಜ ಸಿನಿಮಾದ ಶಂಕರ್ ನಾಗ್ ಅಂದರೆ ಎಮೋಷನ್, ಆಟೋ ರಾಜ ಸಿನಿಮಾದ ಪ್ರೊಡ್ಯೂಸರ್ದ ಜಯರಾಮ್ ಅವ್ರ ಮಗ. ಶಂಕರ್ ನಾಗ್ನ ಇಷ್ಟು ಆರಾಧಿಸಿ ಇಷ್ಟು ಪ್ರೀತಿಯಿಂದ ನೋಡುವಂಥ ಸಿನಿಮಾ ನಮ್ಮಪ್ಪ ಕೊಟ್ಟಿದ್ದಾರೆ. ಇವತ್ತಿಗೂ ಅದನ್ನು ಸ್ಮರಿಸ್ತಾ ಇದ್ದೀರಾ. ಈಗ ಅವ್ರ ಮಗನಾದ ನಾನು ಒಂದು ಸಿನಿಮಾ ಮಾಡಿದ್ದೀನಿ. ನನಗೂ ಆಶೀರ್ವಾದ ಇರಲಿ, ದರ್ಶನವ್ರಿಗೂ ಇರಲಿ ಅಂತ ಹೇಳ್ಬಿಟ್ರೆ ಡೆಫಿನೆಟ್ಲಿ ಇನ್ನೊಂದು 10,000 ಎಕ್ಸ್ಟ್ರಾ ಟಿಕೆಟ್ ಸೇಲ್ ಆಗುತ್ತೆ ಸರ್. ಇದು ಇಂಥ ಒಳ್ಳೆ ವಿಚಾರ ಜನಕ್ಕೆ ಹೇಳೋರಿಲ್ಲ. ಇನ್ನೇನಂದರೆ ಯಾರಿಗೋ ಇನ್ನೊಬ್ಬನ ಬೈರೋ ಕೆಟ್ಟ ಮಾತು, ನಮ್ಮ ಸಿನಿಮಾ ಹೆಂಗಾಯ್ತು, ನಾವು ಮುಂದೆ ಇನ್ನು ಮಿಕ್ತವ್ರಲ್ಲ ಉಡೀಸ್, ಅವು ನಮ್ಮನ್ನು ಔಡೀಸ್, ಹಿಂಗೆ ಹೇಳಿ ಏನಿರುತ್ತೆ, ಬೇರೆ ಅಭಿಮಾನಿಗಳು ಬರೋರು ತಿರುಗಿಬಿಟ್ರು. ಈಗ ನಾನು ಆ್ಯಕ್ಚುಲಿ ದರ್ಶನ ತುಂಬ ಒಳ್ಳೆ ಆಪ್ತನೂ ಆಗಿದ್ದೆ, ನನ್ನ ಜೊತೆ ಅವ್ರ ಸಂಪರ್ಕದಲ್ಲೂ ಇದ್ದರು, ಮಾತಾಡುವಷ್ಟು ಇತ್ತು. ಈ ಮಟ್ಟಕ್ಕೆ ಆಕ್ರೋಶ ಬರೋಂಗೆ ಮಾಡಿದ್ದೆ, ತಿರುಗಿಸಿದ್ದೆ ಫ್ಯಾನ್. ನನಗೀಗೇನು ಬೇಜಾರಿಲ್ಲ. ಸರಿ ಆಯಿತು, ನನ್ನ ಮೇಲೇನೋ ಬೇಜಾರು. ಬೇರೆ ಒಳ್ಳೊಳ್ಳೆ ವಿಚಾರನಾರು ಅಟ್ಲೀಸ್ಟ್ ಅವ್ರದ್ದನ್ನಾರು ತಲುಪಿಸಿ, ಅವ್ರಿಗೆ ಒಳ್ಳೇದಾಗಲಿ. ಪಾಪ ಈಗ ಇಷ್ಟು ಆದಮೇಲೂ ಕೂಡ ಇನ್ನೂ ನಾವು ದ್ವೇಷ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಬಟ್ ಹಿಂಗಾದ್ಮೇಲೆ ಹಿಂಗೆ ಮಾಡಿದ್ರೆ ನಾನು ಇನ್ನೇನು ಹೇಳಿ? ಇಂಥ ಒಳ್ಳೆ ವಿಚಾರ ತಲುಪಿಸ್ಬೇಕಲ್ವ? ಯಾರೊಬ್ಬರು ಹೇಳಿದ್ರೆ. ಈಗ ಶಂಕರ್ ನಾಗ್ ಅವರ ಅದ್ಭುತವಾದ ಸಿನಿಮಾ, ಆಟೋ ರಾಜ್ಯದ ಪ್ರೊಡ್ಯೂಸರ್ ಮಗ. ನಾನು ಮಾಡ್ತಾಯಿದ್ದೆ ನನ್ನೊಂದು ಸಿನಿಮಾ, ಅವ್ರ ಮಗ ಮಾಡ್ತಾಯಿದ್ರು ಒಂದು ಸಿನಿಮಾನು, ಇನ್ನೊಂದು 5,000 ಎಕ್ಸ್ಟ್ರಾ ಟಿಕೆಟ್ ಸೇಲ್ ಆಗ್ತಿಲ್ವ? ಅಂಥ ಒಳ್ಳೆ ವಿಚಾರ ಜನಕ್ಕೆ ತಲುಪಿಸ್ಬೇಕು. ನಾವೇನು ಮಾಡ್ತಾಯಿದ್ದೀವಿ, ಕೆಟ್ಟ ಇನ್ನೊಬ್ರು ಕೌಂಟ್ರ್ ಕೊಡೋಕ್ಕೆ, ಆ ಸಿನಿಮಾ ಹಂಗೆ, ಈ ಸಿನಿಮಾ ಹಿಂಗೇನು ಕೌಂಟ್ರ್ ಕೊಡೋಕ್ಕೆ ಮಾಡ್ತಾಯಿದ್ದೀವಿ. ಇಂಥದ್ದು ಅರ್ಥ ಈಗಲೂ ಸರ್ ನನಗೇನಿಲ್ಲ. ದೇವರಾಣೆಗೂ ನಂಗೆ ವೈಯಕ್ತಿಕವಾಗಿ ಏನು ಗೊತ್ತಾ, ನನಗೆ ನೋವಾಗಿದೆ, ತುಂಬ ನೋವಾಗಿದೆ ಸರ್ ಆ ಕಡೆಯಿಂದ.
ನನಗೆ ಅದೇ ಸಾಕು ಅಂತ ಆರಾಮಾಗಿ ಇರೋದನ್ನು ಮುಗಿಸಿ ಸಿನಿಮಾ ಮುಗಿಸಿ ಆರಾಮಾಗಿ ಕುಟುಂಬ ಜೊತೆ ಇರೋಣ ಅಂತ ಇದ್ದೀನಿ. ಅಂದ್ರೆ ಈಗ ಸಿನಿಮಾಗಳ ಮುಂದಿನ ಇರೋದನ್ನ ಮುಗಿಸ್ಬಿಡ್ತೀನಿ ಸರ್. ಅಂದ್ರೆ ಈಗ ಎಷ್ಟು ಸಿನಿಮಾಗಳನ್ನು ಒಪ್ಕೊಂಡ್ರೆ ಅಷ್ಟನ್ನ ಕಂಪ್ಲೀಟ್ ಮಾಡ್ತೀರಾ? ಒಪ್ಕೊಂಡ್ರದಲ್ಲ ಸರ್, ಒಪ್ಪಾಗಿ ಮುಗಿಸಿರೋದು, ಇನ್ಯಾವುದೂ ಒಪ್ಕೊಂಡಿಲ್ಲ ಸರ್ ನಾನು. ನೆಕ್ಸ್ಟ್ ಸಿನಿಮಾಗಳು ಮಾಡಲ್ವಾ? ಇಲ್ಲ, ಇನ್ನೊಂದೇ ಒಂದು ಉಳ್ಕೊಂಡಿದೆ, ಅದೊಂಚೂರು ಮಾತುಕತೆ ಆಗಿ ಅರ್ಧ ಆಗಿದೆ. ಅದು ನಾನು ಅದು ಹೇಳೋಕ್ಕಾಗಲ್ಲ, ಅದು ಅವರಾಗಿದ್ದು ಅವ್ರ ನಿರ್ಧಾರ ತೊಗೊಂಡಾಗ ನಾನು ಹೇಳ್ತೀನಿ. ಈಗ ಇರೋದು ನಿಮಗೆ ಗೊತ್ತಿರೋಂಗೆ ಕೊಕೇನು ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತೆ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಮುಗೀತು. ಇರೋದು ಇನ್ಯಾವುದೋ ಒಂದು ಉಳ್ಕೊಂಡಿದ್ದೇನಲ್ಲ, ಅದು ಲೆಟರ್ಸ್ ನೋಡೋಣ, ಅದೇ ಅವ್ರು ಏನು ಮಾಡಿ ಈ ಡಿಸಿಷನ್ ಅಂತ ಮುಂದಿನ ಒಂದು, ಯಾಕಂತಂದ್ರೆ ಅಲ್ಲ ಒಂದು ನಿಮಿಷ, ಈಗ ಬಿಗ್ ಬಾಸ್ ಆಯಿತು, ಸ್ಮಾಲ್ ಸ್ಕ್ರೀನ್ ಆಯಿತು, ಒಂದಷ್ಟು ರಿಯಾಲಿಟಿ ಶೋಗಳಾಯಿತು, ಈಗ ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಿದ್ದಾಯಿತು, ಎಲ್ಲನೂ ಆಯಿತು. ಯಾಕೆ ಈ ಒಂದು ಸಡನ್ ಆಗಿ ನಿರ್ಧಾರ? ಇಲ್ಲ ಕಾಂಟ್ರವರ್ಷಿ ಒಂಚೂರು ಪ್ರಾಬ್ಲಮ್ ಆಗಿದೆ ಸರ್. ಇಲ್ಲೊಂಚೂರು ನನಗೆ ತಲೆ ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಹಾಳಾಗಿದೆ, ನನಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಡಾಕ್ಟ್ರು ಹೇಳಿದ್ರು, ಪ್ರಥಮ ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ, ಮಾಡ್ತಿರೋ ಸಿನಿಮಾಸ್ನ ಸಾಕು, ಯಾವ್ದಾರು ಪಾತ್ರ ಕರೆದ್ರೆ ಸ್ಪೆಷಲಾಗಿ ಹೋಗಿ ಮಾಡಿ, ಇನ್ಮೇಲೆ ಸಿನಿಮಾ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ, ಕುಟುಂಬದ ಜೊತೆ ಇದ್ಬಿಡಿ, ಇನ್ನು ಬೆಂಗಳೂರು ಬೇಡ ಅಂತ ಹೇಳಿದ್ರು. ಇದು ತುಂಬ ಯೋಚನೆ ಮಾಡಿ ತೊಗೊಂಡು, ನನ್ನ ಲೈಫಲ್ಲಿ ನಾನು ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ ಮಾಡಿಲ್ಲ, ನಾನ್ ವೆಜ್ ಇಲ್ಲ, ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ನನಗಿಲ್ಲ. ಇದು ತಿಂತಿದ್ದೆ ಒಂದೇ ಒಂದು ಸಲ, ಅದು ನಾನ್ ವೆಜ್ ಅದೊಂದೇ ಸಲ ನಾನು ನಿಲ್ಲಿಸಿದ್ದ, ಗಲಾಟೆ ಆಯ್ತಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ. ಯಾವಾಗ ನಾನು ಆ ದಿನ ಪೂಜೆ ಮಾಡೋಕ್ಕೆ ನಾನ್ ವೆಜ್ ಊಟ ಇತ್ತು, ಆ ದಿನ ಯಾವಾಗ ಹೋದೋ ಅದೇ ದಿನ ಈ ಕಾಂಟ್ರವರ್ಸಿ ಆಯಿತು. ಅವತ್ತು ಅಂದ್ಕೊಂಡೆ ದೇವ್ರ ವಿಚಾರದಲ್ಲಿ ಹುಡುಗಾಟ ಆಡಬಾರ್ದು ಅಂತ. ಅವತ್ತಿಂದ ಬಹಳ ಪ್ರಾಮಾಣಿಕವಾಗಿದ್ದೀನಿ. ನನಗೆ ಸಾಕು ಅಂತ ಅನಿಸಿದೆ ಸರಿ, ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ಪ್ರಾಮಾಣಿಕ ನಿರ್ಧಾರ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ. ಫೈನಲಿ ಏಪ್ರಿಲ್ 3ನೇ ತಾರೀಕು ಬರ್ತಾ ಇದೆ ಫಸ್ಟ್ ನೈಟ್ ವಿತ್ ದೆವ್ವ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಡ್ತೀರಾ? ದಯವಿಟ್ಟು ಕೈ ಹಿಡಿರಿ, ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀನಿ. ನೀವೇನು ಗೆಲ್ಸಿದ್ರೆ ಅದರಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿ 100 ಜನ ಊಟ ಮಾಡಿದ್ದಾರೆ. ಏನಕ್ಕೋ ನನ್ನ ಮೇಲೆ ಪರ್ಸ್ನಲಿ ದ್ವೇಷ ಅಂತೂ ಇಟ್ಕೊಂಡಿದ್ರೆ ಒಂದಷ್ಟು ಜನ ಡ್ಯಾಮೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಗೊತ್ತಿಲ್ಲ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅಂತ. ಬಟ್ ಒಂದು ಬೇರೆಯವರೆಲ್ಲ ಪ್ರತಿಭಾವಂತರು ಮಾಡಿದ್ದಾರೆ. ನನಗೆ ಇದಷ್ಟು ಸಾಕಾಗಿದೆ ಸಿನಿಮಾ. ಸೊ ಬನ್ನಿ, ಅಷ್ಟೇ ಸಾಕು, ನಾನು ಅಷ್ಟೇ ಹೇಳೋಕ್ಕೆ ಸಾಧ್ಯ. ಒಳ್ಳೆಯದಾಗಲಿ, ಒಂದಷ್ಟು ಸಕ್ಸಸ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಪ್ರಥಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.